ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಶ್ರೀಮಂತು, ಇವತ್ತು ನಿನ್ ಫಸ್ಟ್ ನೈಟು. ಅಯ್ಯೋ, ಆದ್ರೆ ಇವತ್ತೇ ಈ ಮನೇಲಿ ಲಾಸ್ಟ್ ನೈಟ್ ಆಗುತ್ತೆ. ನಾಳೆಯಿಂದ ಹೊಸ ಮನೆ, ಹೊಸ ಜೀವನ, ಹೊಸ ಕೆಲಸ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಲೈಫೇ ಚೇಂಜ್ ಆಗುತ್ತೆ. ಅಯ್ಯೋ, ಏಯ್, ನಾನು ಇಷ್ಟು ದಿನ ಯಾವ್ದಕ್ಕೋಸ್ಕರ ಕಾಯ್ತಿದ್ನೋ ಆ ಖುಷಿ ಲೈಫು ನಾಳೆನೇ ನಿಂದಾಗುತ್ತೆ. ಇದನ್ನೇ ಅಲ್ವಾ ನೀನ್ ಆಸೆ ಪಟ್ಟಿದ್ದು. ಇನ್ಮೇಲೆ ನೀನ್ ಆಸೆ ಪಟ್ಟಿದ್ದೆಲ್ಲ ಸಿಗುತ್ತೆ. ಆಹಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದೇವ್ರೇ ದೇವ್ರೇ ದೇವ್ರೇ. ನೋಡು ಸಪ್ತಮಿ, ನಾನು ಇಲ್ಲಿವರೆಗೂ ಅಷ್ಟೇ ಬರಕ್ಕಾಗೋದು. ಇನ್ ಮುಂದೆ ನೀನೇ ಹೋಗ್ಬೇಕು. ಏ ಮೀರಾ, ಸುಮ್ಮನೆ ಇರ. ಏ ಚಿ, ಹೋಗೆ. ಆಲ್ ದ ಬೆಸ್ಟ್. ದೃಷ್ಟಿ ನನ್ ಮೇಲ್ ಬಿಟ್ಟು ಬೇರೆ ಎಲ್ಲೋ ಹೋಗ್ತಿದೆ. ಅದು ಅದು ಯಾಕ್ರಿ, ಹುಷಾರಾಗಿದ್ದೀರಾ ತಾನೆ? ನನಗೇನಾಗಿದೆ? ನಾನ್ ಹುಷಾರಾಗಿದ್ದೀನಿ. ಅದು ಇಷ್ಟೊಂದು ಬ್ಯೂಟಿಫುಲ್ ಆಗಿರೋ ವೈಫ್ ಸಿಕ್ಕಿದ್ದಾರೆ. ಅದಕ್ಕೆ ಏನು ಮಾತಾಡಬೇಕು, ಏನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ. ಆದರೂ ಪ್ರಪಂಚದಲ್ಲಿರೋ ಸೌಂದರ್ಯ ಎಲ್ಲ ನಿಮ್ಮಲ್ಲೇ ಇದೆ ನೋಡಿ. ನೀವು ಜಸ್ಟ್ ಮಾರ್ವಲಸ್. ನಾನು ಇಷ್ಟೊಂದು ಚೆನ್ನಾಗಿದ್ದೀನಿ ಅಂತ ನೀವು ಹೇಳಿದ್ಮೇಲೆ ಗೊತ್ತಾಗಿತ್ತು. ಥ್ಯಾಂಕ್ ಯು. ಆಮೇಲೆ ನನ್ನ ಬಗ್ಗೆ ಇನ್ನೇನು ಹೇಳ್ತೀರಾ? ಆಮೇಲೆ ಹೇಳಕ್ ಸ್ವಲ್ಪ ಕಷ್ಟ. ಹಾ, ಬೇಕಿದ್ರೆ ಒಂದು ಪೆನ್ ಪೇಪರ್ ಕೊಡಿ, ಹಂಗೆ ನಿಮ್ಮ ಬಗ್ಗೆ ವರ್ಣನೆ ಮಾಡಿ 100 ಕವಿತೆ ಬರ್ಕೊಟ್ಬಿಡ್ತೀನಿ. ಕವಿತೆ ಬರೆಯೋ ಕಾಂಪಿಟೇಷನ್ ಇದ್ದಾಗ ನಿಮ್ಮನ್ನ ಇನ್ವೈಟ್ ಮಾಡ್ತಾರೆ ಬಿಡಿ. ಆಗ ಪೆನ್ನು ಪೇಪರು ಕೊಡೋಣ. ಈಗ ಹಾಲು ತಗೊಳ್ಳಿ. ಹಾಲು ಕುಡಿ. ಈ ಹಾಲು, ಹಣ್ಣು, ಹಂಪ್ಲು ಇದೆಲ್ಲ ಆಮೇಲೆ. ಅದಕ್ಕೂ ಮುಂಚೆ ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ನೀವು ಇಲ್ಲಿ ಬನ್ನಿ. ಬನ್ನಿ. ಹಾ, ಹಂಗೆ. ಹಾ,
ಬಿತ್ತು ಜಾರಿ ಅಯ್ಯೋ ಶಿವನೇ ಬೆರಳು ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಇಳಿಯೋದೆಲ್ಲಿ ಬಾಕಿ ಅಯ್ಯೋ ಶಿವನೇ ಏನೋ ಮಾತಾಡ್ಬೇಕು ಅಂತ ಹೇಳಿ ಹಾಗೆ ತರಲೆ ಮಾಡ್ಕೊಂಡು ಕೂತಿದ್ದೀರಾ. ನೀವು ಮಾತಾಡ್ತಾನೆ ಇದ್ರೆ ನಾನು ಹೇಗೆ ಮಾತಾಡ್ಲಿ ಹೇಳಿ? ನಾನೆಲ್ಲಿ ಮಾತಾಡ್ತಿದ್ದೀನಿ, ಸೈಲೆಂಟ್ ಆಗೇ ಇದ್ದೀನಿ ಅಲ್ವಾ? ಬಾಯ್ ಸೈಲೆಂಟ್ ಆಗಿದೆ, ಆದ್ರೆ ನಿಮ್ ಕಣ್ಣು ಪಟ ಪಟ ಅಂತ ಒಂದೇ ಸಮ ಮಾತಾಡ್ತಾನೆ ಇದೆ. ಆದ್ರೂ ನಿಮ್ಮ ಕೆನ್ನೆ ಇದೆಯಲ್ಲ, ಆ ಕೆನ್ನೆ ನೋಡು ನೋಡು ಅಂತಿದೆ. ಆಮೇಲೆ ಆ ನಿಮ್ಮ ತುಟಿ ಇದೆಯಲ್ಲ. ಸಾಕ್ 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 ಸಾಕ್. ನೀವ್ ತುಂಬಾ ರೊಮ್ಯಾಂಟಿಕ್ ಪರ್ಸನ್ ಅಂತ ನೀವ್ ತುಂಬಾ ಮುಂಚೆನೆ ಪ್ರೂವ್ ಮಾಡಿದೀರಾ. ಈಗ ಮತ್ತೆ ಪ್ರೂವ್ ಮಾಡ್ಬೇಕಾ ಹೇಳಿ? ನಿಜ ರೀ, ಆ ನಿಮ್ಮ ತುಟಿ ನಾನು ನಿಜನೇ ಹೇಳ್ತಿರೋದು. ನಿಮ್ ಕಣ್ಣಿದೆಯಲ್ಲ, ಆ ಕಣ್ಣು ಅದು ಕಣ್ಣಲ್ಲ, ಗನ್ನು. ನೋಡಿ ನೋಡಿ, ಆ ನಿಮ್ ಕಣ್ಣು ಬಿಟ್ಟು ಬಿಡದೆ ಡಿಶ್ಯೂಮ್ ಡಿಶ್ಯೂಮ್ ಅಂತ ಶೂಟ್ ಮಾಡಿ ಮಾಡಿ ನನ್ನ ಎದೆನೆ ವಾಸಿ ಆಗ್ದಿರೋ ಅಂತ ಗಾಯ ಮಾಡಿಬಿಟ್ಟಿದೆ ಕಣ್ರಿ. ನೋಡಿ ನೋಡಿ ನೋಡಿ, ಮತ್ತೆ ಡಿಶುಮ್ ಡಿಶುಮ್ ಅಂತಿದೆ ನೋಡಿ. ಈಗ ಹೇಗೆ ಅನ್ನಿಸ್ತಿದೆ? ನಿಮ್ ಗಾಯ ವಾಸಿ ಆಯ್ತಾ? ಸ್ವಲ್ಪ ನೆಮ್ಮದಿ ಅನ್ನಿಸ್ತಿದೆ. ನೀವು ಇದೇ ಥರ ನನ್ನ ಜೊತೆಲಿದ್ರೆ ಎಲ್ಲ ಗಾಯನೂ ವಾಸಿ ಆಗುತ್ತೆ. ಸರಿ ಸರಿ, ಮಾತಾಡಿದ್ ಸಾಕು. ಮೊದಲು ವಿಷಯ ಏನು ಅಂತ ಹೇಳಿ. ಆ್ಯಕ್ಚುಲಿ ಸಪ್ತಮಿ, ನಮ್ಮ ಫಸ್ಟ್ ನೈಟು ಇವತ್ತಲ್ಲ, ನಾಳೆ. ಅದು ಈ ಮನೇಲಲ್ಲ, ನಾಳೆ ಹೊಸ ಮನೇಲಿ ನಮ್ಮಿಬ್ರು ಫಸ್ಟ್ ನೈಟ್ ನಡೆಯುತ್ತೆ. ಓಕೆನಾ? ಏನ್ ಹೇಳ್ತಿದ್ದೀರಾ ರೀ? ಹೌದು ಸಪ್ತಮಿ, ಇವತ್ತು ನಮ್ಮ ಮದುವೆ ಆಗಿದ್ದ ದಿನ. ನೋಡಿ, ನಾವು ಹೊಸ ಜೀವನ ಕಾಲಿಡ್ತಿದ್ದೀವಿ. ನಿಮ್ಮಿಂದ ನನಗೆ ಪ್ರಮೋಷನ್ ಕೂಡ ಸಿಕ್ಕಿದೆ. ಎಲ್ಲ ಎಲ್ಲ ಒಂಥರ ಹೊಸದಾಗಿದೆ. ಅಷ್ಟೇ ಅಲ್ಲ, ಜೊತೆಗೆ ನಾವು ವಾಸ ಮಾಡೋದು ಕೂಡ ಹೊಸ ಮನೇಲೆ. ಹಾ ಹಾ